ಲೇಖನ ನಾಳೆಯ ತಂತ್ರಜ್ಞಾನ ಎಯಿಂದ ನಾಳೆಯ ತಂತ್ರಜ್ಞಾನ ಎಯಿಂದ ಮುಂದಕ್ಕೆ ದಿನಾಂಕ ಮಾರ್ಚ್ 16, 2025 ಪ್ರಸ್ತುತ ಜಗತ್ತು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಕ್ರಾಂತಿಯನ್ನು ಕಾಣುತ್ತಿದೆ. ಆದರೆ ಇದು ಕೇವಲ ಆರಂಭವಷ್ಟೇ. ಮುಂದಿನ ದಶಕದಲ್ಲಿ ಎಐ ಜೊತೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋ ತಂತ್ರಜ್ಞಾನ ಮತ್ತು ಬಯೋಇಂಜಿನಿಯರಿಂಗ್ನಂತಹ ತಂತ್ರಜ್ಞಾನಗಳು ಜಗತ್ತನ್ನು ರೂಪಿಸಲಿವೆ. ಈ ಲೇಖನದಲ್ಲಿ ಈ ತಂತ್ರಜ್ಞಾನಗಳ ತಾಂತ್ರಿಕ ಆಯಾಮಗಳನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. 1. ಕ್ವಾಂಟಮ್ ಕಂಪ್ಯೂಟಿಂಗ್ ಲೆಕ್ಕಾಚಾರದ ಹೊಸ ಯುಗ. ಪ್ರಸ್ತುತ ಎಐ ಯಶಸ್ಸು ದೊಡ್ಡ ಪ್ರಮಾಣದ ಡೇಟಾ ಮತ್ತು ಶಕ್ತಿಶಾಲಿ ಪ್ರೊಸೆಸರ್ಗಳ ಮೇಲೆ ಆಧಾರಿತವಾಗಿದೆ. ಆದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಈ ಸಾಮರ್ಥ್ಯವನ್ನು 1000 ಪಟ್ಟು ಹೆಚ್ಚಿಸಲಿದೆ. ಕ್ವಾಂಟಮ್ ಬಿಟ್ಗಳು, ಕ್ಯೂಬಿಟ್ಗಳು ಸಾಂಪ್ರದಾಯಿಕ ಬಿಟ್ಗಳಂತೆ 0 ಅಥವಾ 1ರ ಸ್ಥಿತಿಯಲ್ಲಿ ಮಾತ್ರ ಇರುವುದಿಲ್ಲ. ಅವು ಸೂಪರ್ಪೊಸಿಷನ್ ಮತ್ತು ಎಂಟ್ಯಾಂಗಲ್ಮೆಂಟ್ ಗುಣಗಳಿಂದ ಸಂಕೀರ್ಣ ಲೆಕ್ಕಾಚಾರಗಳನ್ನು ಏಕಕಾಲದಲ್ಲಿ ಪರಿಹರಿಸಬಲ್ಲವು. ಉದಾಹರಣೆಗೆ, ಒಂದು ಕ್ವಾಂಟಮ್ ಕಂಪ್ಯೂಟರ್ ಸೆಕೆಂಡ್ಗೆ ಲಕ್ಷಾಂತರ ಸಂಭಾವ್ಯ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಹವಾಮಾನ ಮುನ್ಸೂಚನೆಯಿಂದ ಹಿಡಿದು ಔಷಧ ಸಂಶೋಧನೆಯವರೆಗೆ ಎಲ್ಲವನ್ನೂ ಕ್ರಾಂತಿಕಾರಿಯಾಗಿ ಬದಲಾಯಿಸಬಹುದು. 2. ನ್ಯಾನೋ ತಂತ್ರಜ್ಞಾನ. ಸೂಕ್ಷ್ಮದಲ್ಲಿ ಮಹತ್ವ. ನ್ಯಾನೋ ತಂತ್ರಜ್ಞಾನವು 1 ನ್ಯಾನೋಮೀಟರ್ 1 ಬಿಲಿಯನ್ನಲ್ಲಿ 1 ಭಾಗ ಗಾತ್ರದಲ್ಲಿ ಕಾರ್ಯನಿರ್ವಹಿಸುವ ರೋಬೋಟ್ಗಳು ಅಥವಾ ಯಂತ್ರಗಳನ್ನು ಒಳಗೊಂಡಿದೆ. ಈಗಾಗಲೇ ನ್ಯಾನೋ ಮೆಟೀರಿಯಲ್ಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧ ಕ್ಷೇತ್ರದಲ್ಲಿ ಬಳಕೆಯಾಗುತ್ತಿವೆ. ಮುಂದೆ ನ್ಯಾನೋ ರೋಬೋಟ್ಗಳು ರಕ್ತದಲ್ಲಿ ಸಂಚರಿಸಿ ರೋಗಕಾರಕ ಜೀವಾಣುಗಳನ್ನು ಗುರಿಯಾಗಿಸಿ ನಾಶಪಡಿಸಬಹುದು. ಉದಾಹರಣೆಗೆ, ಕ್ಯಾನ್ಸರ್ ಕೋಶಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಈ ತಂತ್ರಜ್ಞಾನಕ್ಕಿದೆ. ಇದು ಎಐಯ ಡೇಟಾ ವಿಶ್ಲೇಷಣೆಯೊಂದಿಗೆ ಸಂಯೋಜನೆಗೊಂಡಾಗ ವೈಯಕ್ತಿಕ ಆರೋಗ್ಯ ರಕ್ಷಣೆಯಲ್ಲಿ ದೊಡ್ಡ ಮುನ್ನಡೆ ಸಾಧ್ಯವಾಗಲಿದೆ. 3. ಬಯೋಇಂಜಿನಿಯರಿಂಗ್ ಜೀವನದ ಮರುರೂಪ. ಬಯೋಇಂಜಿನಿಯರಿಂಗ್ ಮಾನವ ದೇಹದ ಸಾಮರ್ಥ್ಯವನ್ನು ಮರುಪರಿಚಯಿಸುವತ್ತ ಗಮನಹರಿಸುತ್ತಿದೆ. ಕ್ರಿಸ್ಪರ್ ತಂತ್ರಜ್ಞಾನದಂತಹ ಜೀನ್ ಸಂಪಾದನೆ ಈಗಾಗಲೇ ಆರಂಭಿಕ ಯಶಸ್ಸನ್ನು ಕಂಡಿದೆ. ಮುಂದೆ ಇದು ಆನುವಂಶಿಕ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬಹುದು. ಇದರ ಜೊತೆಗೆ ಬಯೋಪ್ರಿಂಟಿಂಗ್ ತಂತ್ರಜ್ಞಾನವು ಕೃತಕ ಅಂಗಗಳನ್ನು ರಚಿಸುವಲ್ಲಿ ಮುಂದುವರಿಯುತ್ತಿದೆ. ಉದಾಹರಣೆಗೆ, 3 ಬಯೋಪ್ರಿಂಟರ್ಗಳು ರೋಗಿಯ ಜೀವಕೋಶಗಳನ್ನು ಬಳಸಿ ಹೊಸ ಹೃದಯ ಅಥವಾ ಮೂತ್ರಪಿಂಡವನ್ನು ತಯಾರಿಸಬಹುದು. ಇದರಲ್ಲಿ ದೇಹವು ಅಂಗವನ್ನು ತಿರಸ್ಕರಿಸುವ ಸಾಧ್ಯತೆಯೇ ಇರುವುದಿಲ್ಲ. ಎಐಯ ಭವಿಷ್ಯದ ಪಾತ್ರ. ಪ್ರಸ್ತುತ ಎಐ ಡೇಟಾ ವಿಶ್ಲೇಷಣೆ, ಯಂತ್ರ ಕಲಿಕೆ, ಮೆಷಿನ್ ಲರ್ನಿಂಗ್ ಮತ್ತು ನೈಸರ್ಗಿಕ ಭಾಷಾ ಸಂಸ್ಕರಣೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೂಲಕ ಜಗತ್ತನ್ನು ಮುನ್ನಡೆಸುತ್ತಿದೆ. ಆದರೆ ಮುಂದೆ ಇದು ಮೇಲಿನ ತಂತ್ರಜ್ಞಾನಗಳ ಸಂಯೋಜಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿದೆ. ಉದಾಹರಣೆಗೆ, ಎಐ ಜೊತೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಸಂಕೀರ್ಣ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಬಹುದು, ಆದರೆ ನ್ಯಾನೋ ತಂತ್ರಜ್ಞಾನ ಮತ್ತು ಬಯೋಇಂಜಿನಿಯರಿಂಗ್ಗೆ ನಿಖರವಾದ ದಿಕ್ಕನ್ನು ಒದಗಿಸಬಹುದು. ಸವಾಲುಗಳು ಮತ್ತು ಜವಾಬ್ದಾರಿ. ಈ ತಂತ್ರಜ್ಞಾನಗಳ ಮಹತ್ವ ಹೆಚ್ಚುತ್ತಿದ್ದಂತೆ ದುರುಪಯೋಗದ ಅಪಾಯವೂ ಇದೆ. ಕ್ವಾಂಟಮ್ ಶಕ್ತಿಯಿಂದ ಡಿಜಿಟಲ್ ಭದ್ರತೆ ಒಡೆಯಬಹುದು. ಆದರೆ ನ್ಯಾನೋ ರೋಬೋಟ್ಗಳು ತಪ್ಪಾಗಿ ಬಳಕೆಯಾದರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಈ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯುತವಾಗಿ ಬಳಸುವುದು ಅತ್ಯಗತ್ಯ. ಒಟ್ಟಾರೆಯಾಗಿ ಎಐ ಈಗ ಜಗತ್ತನ್ನು ಬದಲಾಯಿಸುತ್ತಿದೆಯಾದರೂ ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋ ತಂತ್ರಜ್ಞಾನ ಮತ್ತು ಬಯೋಇಂಜಿನಿಯರಿಂಗ್ ಮುಂದಿನ ದೊಡ್ಡ ಕ್ರಾಂತಿಗಳಾಗಲಿವೆ. ಇವು ಆರೋಗ್ಯ, ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ಭಾರತದಂತಹ ರಾಷ್ಟ್ರಗಳಿಗೆ ಹೊಸ ಅವಕಾಶಗಳನ್ನು ತೆರೆಯಲಿವೆ. ನಾವು ಈ ಭವಿಷ್ಯವನ್ನು ಸ್ವೀಕರಿಸುವಾಗ ತಂತ್ರಜ್ಞಾನದ ಶಕ್ತಿಯ ಜೊತೆಗೆ ಜವಾಬ್ದಾರಿಯ ಸಮತೋಲನವು ಮುಖ್ಯವಾಗಿದೆ. ಲೇಖಕ ಶಿವರಾಜ್ ಸಾಹುಕಾರ್, ವಡಗೇರ, ಜಿಲ್ಲಾ ವರದಿಗಾರರು, ಈಶಾನ್ಯ ವಾಹಿನಿ ಪತ್ರಿಕೆ. ಲೈಕ್, ಶೇರ್, ಕಾಮೆಂಟ್ ಒಂದನ್ನಾದರೂ ಮಾಡಿ.